ಹಾಯ್, ಎಲ್ಲರಿಗೂ ನಮಸ್ಕಾರ. ನಿನ್ನೆ ಕುಂಬಳಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡೋದು ನೋಡ್ಕೊಂಡ್ರಿ ಅಲ್ವಾ? ಇವತ್ತು ಹಿಚ್ಕಿದ ಬೇಳೆ ಸಾರು ಜೊತೆ ಮೊಟ್ಟೆ ಮತ್ತು ಸೀಗಡಿ ಹಾಕಿ ಮಾಡ್ತಿದ್ದೀನಿ. ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ನೀವು ಟ್ರೈ ಮಾಡಿ. ಮನೇಲೇ ಇರೋ ಪದಾರ್ಥಗಳಿಂದನೇ ಮಾಡೋದು. ತುಂಬ ರಿಸ್ಕ್ ಅನ್ಸಲ್ಲ. ಆ ಪೌಡರ್ ಈ ಪೌಡರ್ ಏನೂ ಬೇಡ. ನಾನು ತೋರಿಸ್ಕೊಡೋ ಥರ ನಾಟಿ ಸ್ಟೈಲಲ್ಲಿ ಮಾಡಿ ನೋಡಿ. ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಫಸ್ಟಿಗೆ ಇಟ್ಕಿದ್ದು ಅವರೆಕಾಳನ್ನ ಸ್ವಲ್ಪ ಬಿಸಿ ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಒಂದು ಈರುಳ್ಳಿ ಚಿಕ್ಕದು, ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಒಗ್ಗರಣೆಗೆ ಹಾಕೊಳ್ಳೋಣ. ಅದು ಸ್ವಲ್ಪ ಫ್ರೈ ಆದಮೇಲೆ ಕಾಳನ್ನ ಹಾಕ್ಕೊಂಡು ಹುರ್ಕೋಬೇಕು. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಫ್ರೈ ಆಗೋಯ್ತು. ಹಂಗೆ ಹಿಂಗೆ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಜಾಸ್ತಿ ರೋಸ್ಟ್ ಆಗಿದೆ, ಪರವಾಗಿಲ್ಲ, ಏನಾಗಲ್ಲ. ಇವಾಗ ಕಾಳು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು ಹುರಿದ್ಬಿಟ್ಟು ಅಷ್ಟರಲ್ಲಿ ಮಸಾಲ ಪದಾರ್ಥ ಹಾಕ್ಕೊಂಡು ಬಂದ್ಬಿಡೋಣ, ರುಬ್ಕೊಳ್ಳೋಣ. ಇದು ಸ್ವಲ್ಪ ನೀರು ಬಿಟ್ಟು, ಇದು ಕಾಳು ಸ್ವಲ್ಪ ಸ್ಮೆಲ್ ಹೊಡಿಯುತ್ತಲ್ವ, ನೆನೆಸಿರ್ತೀವಲ್ವ, ಅದೆಲ್ಲ ಸ್ಮೆಲ್ಲೆಲ್ಲ ಹೋಗಲಿ. ಅಷ್ಟರಲ್ಲಿ ಮಸಾಲ ರುಬ್ಕೊಳ್ಳೋಣ. ಮಸಾಲ ಏನೇನು ಬೇಕು ಅಂತ ಹೇಳ್ತೀನಿ, ಹಂಗೆ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಕೊತ್ತಂಬರಿ, ಪುದೀನ ಸ್ವಲ್ಪ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಇದು ಮನೆಯಲ್ಲೇ ಮಾಡಿರೋ ಧನಿಯಾ ಪುಡಿ, ಒಂದು 3 ಟೇಬಲ್ ಸ್ಪೂನಷ್ಟು, ಒಂದು ಚಿಕ್ಕ ಈರುಳ್ಳಿ, 2 ಸ್ವೀಟ್ ಆ್ಯಪಲ್ ಟೊಮೊಟೊ, ಒಂದು ಚಿಕ್ಕ ಹೋಳು ತೆಂಗಿನಕಾಯಿ ತುರಿ ಅದರಲ್ಲೇ ಹಾಕಿದ್ದೀನಿ ನೋಡಿ. ಮತ್ತು 4 ಲವಂಗ, 2 ಚಕ್ಕೆ ಪೀಸು, ಒಂದು 4-5 ಮೆಣಸು ಕಾಳು, ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಗಸಗಸೆ, ಒಂದು ಕಾಲು ಟೀ ಸ್ಪೂನಷ್ಟು. ಸೊ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ನೈಸ್ಗೆ ರುಬ್ಕೊಂಬರೋಣ. ಅಷ್ಟರಲ್ಲಿ ಕಾಳು ನೋಡಿ ನೀರೆಲ್ಲ ಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಕೊತೈತೆ ನೋಡಿ. ಇಷ್ಟು ನೈಸ್ ಇದ್ರೆ ಸಾಕು. ಅದನ್ನು ಹಾಕಿ ಒಂದು ಕುದೀಲಿ ಮಸಾಲ ಜೊತೆ. ಅಷ್ಟರಲ್ಲಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋಣ. ಪಕ್ಕದಲ್ಲಿ ಸ್ವಲ್ಪ ಬಿಸಿನೀರು ಇಟ್ಕೊಂಡಿದ್ದೀನಿ ನಾನು, ಬೇಗ ಆಗಲಿ ಅಂದ್ಬಿಟ್ಟು. ಫಸ್ಟು ಸ್ಟಾರ್ಟಿಗೆ ಜಾರನ್ನ ತೊಳೆದ್ಬಿಟ್ಟು ನೀರು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಸಾಂಬಾರು ಅಷ್ಟು. ತೆಳು ಬೇಕು ಅಂದರೆ ತೆಳು ಮಾಡ್ಕೊಳ್ಳಿ, ಗಟ್ಟಿ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಳ್ಳಿ. ನಾನು ಮುದ್ದೆಗೆ ಮಾಡ್ತಿದ್ದೀನಿ, ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ. ಸೂಪರಾಗಿರುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ ನೀವು ಒಂದ್ಸಲ. ನಾಟಿ ಸ್ಟೈಲು ಇದು. ನಾಟಿ ಸ್ಟೈಲ್ ಅಂದರೆ ಅವಾಗಿಂದ ಮಾಡ್ಕೊಂಡು ಬಂದಿರೋದೇ ಹಿಂಗೆ. ಆದರೆ ಜನ ಇವಾಗ ಅದು ಇದು ಅಂತ ಎಲ್ಲ ಏನೇನೋ ಮಾಡಿಕೊಂಡು ಟೈಮು ವೇಸ್ಟು, ಮತ್ತು ಇಂಗ್ರೀಡಿಯೆಂಟ್ಸ್ ಒಂದಿದ್ರೆ ಒಂದು ಇರಲ್ಲ. ಎಲ್ಲ ವೀಡಿಯೋಸ್, ಆ ವಿಡಿಯೋ ನೋಡ್ಕೊಂಡು ಅಡುಗೆ ಮಾಡ್ತೀನಿ, ಈ ಥರ ಮಾಡಿ ನೋಡಿ. ನಿಮ್ಮ ಮನೇಲಿರೋ ಪದಾರ್ಥನೇ, ಜಾಸ್ತಿ ಏನೂ ಬೇಕಾಗಿಲ್ಲ. ಧನಿಯಾ ಪುಡಿ ಕಾಮನ್ ಆಗಿ ಎಲ್ಲರ ಮನೇಲೂ ಮಾಡಿರ್ತೀರ, ಅದೇ ಪುಡಿ ಸಾಕು ಅಷ್ಟೇ. ಇನ್ಯಾವ ಎಕ್ಸ್ಟ್ರಾ ಮಸಾಲ ಏನೂ ಬೇಡ. ನಾವು ದಿನ ಯೂಸ್ ಮಾಡೋ ವಸ್ತುಗಳಲ್ಲೇ ಮಾಡ್ಕೋಬೋದು. ನಾನಿಲ್ಲಿ 11 ಮೊಟ್ಟೆ ಹಾಕ್ತಿದ್ದೀನಿ. 10 ಮೊಟ್ಟೆ ತಂದೆ, ಇವಾಗ ಒಂದು ಎಕ್ಸ್ಟ್ರಾ ಮನೇಲೇ ಇತ್ತು, ಅದನ್ನು ಹಾಕ್ಬಿಡ್ತಿದ್ದೀನಿ. ಚೆನ್ನಾಗಿರುತ್ತಲ್ವ ಟೇಸ್ಟು. ಆಮೇಲೆ ಸಾಕಾಗಿಲ್ಲ ಅಂದರೆ, ಸೊ ಅದಕ್ಕೆ ಎಕ್ಸ್ಟ್ರಾನೇ ಹಾಕಿ ಮಾಡ್ತಾ ಇದ್ದೀನಿ. ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಯಾವ್ಯಾವ ಸೈಡ್ ಫುಡ್ಡು ಹೆಂಗಿರುತ್ತೆ ಏನು ಅಂತ. ನಮ್ಮದು ಚನ್ನಪಟ್ಟಣ ಸ್ಟೈಲು, ಪಕ್ಕ ಹಳ್ಳಿ ಸ್ಟೈಲೇ. ನಮ್ಮ ಮನೆ ಅಜ್ಜಿ, ನಮ್ಮಮ್ಮ ಯಾವ ಥರ ಮಾಡ್ತಿದ್ರು ಅದೇ ಥರ ನಾನು ಕಲ್ತ್ಕೊಂಡು ಮಾಡ್ತಿರೋದು. ನಾನು ಜಾಸ್ತಿ ಮದುವೆಗೆ ಮುಂಚೆ ಅಡುಗೆ ಕಲ್ತಿರ್ಲಿಲ್ಲ, ಇವಾಗ ಕಲ್ತ್ಕೊಂಡು ಮಾಡ್ತಿರೋದು. ಅವ್ರ ಟೇಸ್ಟೇ ಬರ್ತಿದೆ. ನಮ್ಮಮ್ಮನೂ ಅಷ್ಟೇ, ನಾನು ಮಾಡೋದನ್ನ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮತ್ತೆ. ನೋಡಿ, ಇವಾಗ ಮೊಟ್ಟೆ ಒಡೆದಾಕಿ ಆಯ್ತಲ್ವಾ, ಸ್ವಲ್ಪ ಸೀಗಡಿ ಹುರ್ಕೊಂಡು, ಅದು ಸ್ವಲ್ಪ ಪುಟ್ಟದಾಗಬೇಕು ಸೀಗಡಿ. ಗಮ್ಮನ ಥರ ಹುರಿದ್ಬಿಟ್ಟು ಅದನ್ನು ಸಾಂಬಾರೊಳಗಡೆ ಹಾಕ್ತಾಯಿದ್ದೀನಿ ಮೊಟ್ಟೆ ಬೆಂದಾದ್ಮೇಲೆ. ಇವಾಗ ಇನ್ನೊಂದು ಕುದಿದ್ಮೇಲೆ ರೆಡಿ ಆಗುತ್ತೆ ಸಾಂಬಾರು. ಮುಚ್ಚಿಟ್ಬಿಡೋಣ. ಇವಾಗ ಕಾಳು ಬೆಂದಿದೆಯಾ ನೋಡಿದೆ, ಇಲ್ಲ ಜಾಸ್ತಿ ಬೆಂದೋಗ್ಬಿಟ್ರೆ ಕಾಳು ಬಾಯಿಗೆ ಸಿಗಲ್ಲ, ತಿನ್ನೋಕ್ಕೆಲ್ಲ ಸ್ಮ್ಯಾಶ್ ಆಗಿಬಿಡ್ತವೆ ಫುಲ್ಲು. ಇವಾಗ ನೋಡಿ ಸಾಂಬಾರು ಯಾವ ಥರ ಕುದೀತಿದೆ ಅಂತ. ಸೂಪರಾಗಿ ಬಂದಿದೆ ಸಾಂಬಾರು. ಅದರದ್ದು ಅಳತೆ, ನೀರು, ಗಟ್ಟಿ, ತೆಳು ಏನೂ ಆಗಿಲ್ಲ. ಸಾಂಬಾರು ಹೆಂಗಿರಬೇಕು ಹಂಗಿದೆ, ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಇವಾಗ ನಾನು ಸ್ವಲ್ಪ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಹಾಕ್ಕೊತಿದ್ದೀನಿ. ಸಖತ್ತಾಗಿತ್ತು. ತಿಂದು ನೋಡಿದೆ ನಾನು, ಚೆನ್ನಾಗಿ ಬಂದಿತ್ತು. ಇಷ್ಟೇ ಮೆಜರ್ಮೆಂಟಲ್ಲಿ ಮಾಡಿ ನೋಡಿ ನೀವು. ಯಾಕೆ ಚೆನ್ನಾಗಾಗಿಲ್ಲ ಅಂತ ಹೇಳಿ, ಆಮೇಲೆ ನೋಡೋಣ. ಮತ್ತು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್
ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಹೊಸ ಹೊಸ ಹಳ್ಳಿ ಅಡುಗೆಗಳನ್ನ ತೋರಿಸ್ಕೊಡ್ತೀನಿ. ಇರೋದು ಬೆಂಗಳೂರಲ್ಲಾದರೂ ಅಡುಗೆ ಮಾತ್ರ ಊರ್ ಕಡೆದೆ ನಾವು ಈಗಲೂ ಮಾಡ್ಕೊಂಡು ತಿನ್ನೋದು. ನೋಡಿ ಇವಾಗ ನಮ್ಮ ಮನೆಯವ್ರು ಬಂದರು, ಅವ್ರಿಗೋಸ್ಕರ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಸಾಂಬಾರು, ಸಖತ್ ಕಾಂಬಿನೇಷನು. ಬಿಸಿ ಅನ್ನ ಸಾಂಬಾರು ಅಕ್ಕಿ ರೊಟ್ಟಿಗಂತೂ ಸಖತ್ತಾಗಿರುತ್ತೆ ಇದು. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು.